ಸೊ ಒಂದೇನು ಕಂಟೆಂಟ್ ಆಗ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಏನದ ಅಂದ್ರೆ, ಸೊ ನಾನು ಮಮ್ಮಿ ಮನೆಗೆ ಹೊಂಟೀನಿ. ಅಲ್ಲಿ ಅವರು ಲಕ್ಷ್ಮೀ ಪೂಜೆ ಮಾಡೋರು ಇವತ್ತು. ಸೊ ಸ್ವಲ್ಪ ಅವ್ರಿಗೂ ಆರಾಮಿಲ್ಲ ಅಂತ ಹೇಳಿದ್ರು. ಸೊ ಮನೆಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಇದೆ. ಸೊ ಈಗ ನಾನು ಇದೇ ಕಂಟಿನ್ಯೂ ವಿಡಿಯೋ ಇರ್ತೈತಿ, ಸೊ ಸ್ಕಿಪ್ ಮಾಡಿದೆ, ವಾಚ್ ಮಾಡಿ. ಸೊ ಈಗ ಟಿಫಿನ್ ಅದು ಎಲ್ಲ ಆಯ್ತು. ಟಿಫಿನ್ ಅಂದ್ರೆ ಊಟನೇ ಆಯ್ತು. ಸೊ ಸ್ವಲ್ಪ ಊರಿಗೆ ಹೋಗೋರಿದ್ರು, ಅದ್ರ ಸಂಬಂಧ ಅವರಿಗೆ ಬುತ್ತಿ ಮಾಡಿದ್ವಿ. ಬುತ್ತಿ ಮಾಡಿ ನೆಕ್ಸ್ಟ್ ನಾ ಊಟ ಮಾಡೀನಿ. ಈಗ ರೆಡಿ ಆಗ್ಬೇಕು ನಾನು. ವೀರ ಇನ್ನೂ ಮಲ್ಕೊಂಡಾಳ. ಸೊ ಬೆಳಗ್ಗೆ ಎದ್ದಾಳ. ಬೆಳಗ್ಗೆ ಎದ್ದು ಮತ್ತಕ್ಕಿಂದ ರುಟೀನ್ ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಆಕಿ ಮಲ್ಕೋತಾಳ, 10:30 11 ಸೊ ಈಗ ಮಲ್ಕೊಂಡಾಳ. ಸೊ ಅಕ್ಕಿ ಹೇಳೋಷ್ಟ್ರೊಳಗೆ ನಾ ರೆಡಿ ಆಗ್ಬೇಕು. ರೆಡಿ ಆಗಿ ಆಮೇಲೆ ಅಕ್ಕಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನಿ. ಸೊ ಅಕ್ಕನೂ ಬರತಾಳ. ಅಕ್ಕ ಕರಿಲಿಕ್ ಬರ್ತೀನಿ ಅಂತ ಅಂದಾಳ. ಸೊ ನೋಡುನು, ಕರಿಲಿಕ್ ಬಂದ್ರ ಓಕೆ, ಇಲ್ಲಾಂದ್ರ ಆಸ್ ಯೂಶುವಲ್ ಆಟೋಗೆ ಹೋಗ್ಬೇಕಾಗುತ್ತೆ ನಾನು. ಸ್ಕೂಟಿ ಅದ, ಬಟ್ ವೀರ ಕರ್ಕೊಂಡು ನಂಗೆ ಹೋಗ್ಲಿಕ್ಕಾಗಲ್ಲ, ಇನ್ನೂ ಕೂಡ್ಲಿಕ್ಕೆ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಸ್ಕೂಟಿ ನಾನು ಕಂಪ್ಲೀಟ್ಲಿ ಅವಾಯ್ಡೇ ಮಾಡೀನಿ. ಹೋದ್ರೆ ಯಾರಾದ್ರೂ ಕರಿಲಿಕ್ಕೆ ಅಕ್ಕ ಬಂದ್ರೆ, ಇಲ್ಲಾಂದ್ರೆ ಹಸ್ಬೆಂಡ್ ಬಿಟ್ಟು ಬಂದ್ರೆ ಹೋಗಿರ್ತೀನಿ, ಇಲ್ಲಾಂದ್ರೆ ಆಟೋಗೆ ಹೋಗ್ತೀನಿ. ಸೊ ನಾ ಈಗ ರೆಡಿ ಆಗ್ತೀನಿ ಕೇಳೋಷ್ಟಿಗೆ. ಸೊ ಇಲ್ಲಿ ನಾನು ಚಹಾ ಮಾಡ್ಕೊಳತ್ತೀನಿ. ಸೊ ಸಕ್ರೆ ಮುಗುದೈತಿ, ಅದ್ರ ಸಂಬಂಧ ತರಬೇಕು ಕಿರಾಣಿ. ಸೊ ಕಲ್ ಸಕ್ರೆ ಇತ್ತು, ಸೊ ಕಲ್ ಸಕ್ರೆ ಹಾಕಿ ನಾನು ಚಹಾ ಮಾಡ್ತೀನಿ. ಈಗ ನೋಡ್ರಿ ಚಹಾ ರೆಡಿ ಆಯಿತು. ಇದು ಬಿಸ್ಕಿಟ್, ಮಾರಿಗೋಲ್ಡ್ ಬಿಸ್ಕಿಟ್ ತಿನ್ಬೇಕಂತ ಹೇಳಿ ಬಿಸ್ಕಿಟ್ ತಂದಿದ್ದೆ. ನಮ್ಮ ಮನೆ ಹತ್ರ ಅಂಗಡಿ ಅದ, ಬಟ್ ಇಷ್ಟು ಕೈ ಹತ್ತಾವಲ್ಲ ಬಿಸ್ಕಿಟ್, ಫುಲ್ ಒಂಥರ ಸ್ಮೆಲ್ ಬರತ್ತಾವು. ಬಟ್ ಡೇಟ್ ನೋಡಿದ್ರೆ ಇದನ್ನೇ ಅದ, ಆದ್ರೆ ಎದಕ್ಕಿಷ್ಟು ಸ್ಮೆಲ್ ಬರತ್ತದ, ಇದು ವಾಸನೆ ಬರತೈತಿ ಗೊತ್ತಿಲ್ಲ. ಸೊ ನೀವು ಯಾರೇ ತೊಗೊಳ್ಳೋರು ಇದ್ರೆ, ಸೊ ರೆಗ್ಯುಲರ್ ಅಂಗಡಿ ಒಳಗೆ ಯಾವ ಬಿಸ್ಕಿಟ್ ಸೇಲ್ ಆಗ್ತಿರ್ತಾವೆ ಆ ಅಂಗಡಿ ಒಳಗೆ ತಗೋರಿ. ಸೊ ಈ ಬಿಸ್ಕಿಟ್ ಅಂತೂ ಫುಲ್ ವರ್ಸ್ಟ್ ಇತ್ತು. ಸೊ ಇವೆಲ್ಲ ಬಿಸ್ಕಿಟನ್ನು ಏನು ಮಾಡೀನಂದ್ರೆ ನಂದು ಬೆಕ್ಕಿಗೆ ಹಾಕಿಬಿಟ್ಟೆ ನಾನು, ಅಷ್ಟು ಬಿಸ್ಕಿಟ್. ಸೊ ನಾನು ನನ್ನ ವೀರಾ ಬೇಬಿಗೆ ಸರ್ಲ್ಯಾಕ್ ಮಾಡೀನಿ. ಆಕೆಗೆ ಸರ್ಲ್ಯಾಕ್ ತಿನ್ನಿಸಿ ಸ್ವಲ್ಪ ಚಕ್ಲಿ ತೊಗೊಂಬರೋದೈತಿ. ನಮ್ಮ ಮನೆ ಹತ್ರನೇ ಒಬ್ರು ಮಾಡ್ತಾರೆ ಚಕ್ಲಿ. ಸೊ ಬೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲರೂ. ಸೊ ತೊಗೊಂಬರ್ಲಿಕ್ಕೆ ಹೋಗಿದ್ದೆ ನಾನು. ಸೊ ನೋಡ್ರಿ ಇಲ್ಲೆಲ್ಲ ಫುಲ್ ಕುರಿಗಳು ಬಂದಾವು. ನಂದು ಬೇಬಿಯರೇ ಫುಲ್, ವೀರಾರೇ ಫುಲ್ ಶಾಕ್ ಆಗಿ ನೋಡಾಕತ್ತಿದ್ಲು ಎಲ್ಲ ಕುರಿಗಳು. ಆಕೆಗೆ ಕುರಿ ಈ ಥರ ನಾಯಿ ಬೇಕು ಅಂದ್ರೆ ಭಾಳ ಇಷ್ಟ. ಸೊ ನೋಡ್ರಿ ಎಷ್ಟು ಶಾಕ್ ಆಗಿ ನೋಡತ್ತಾಳ. ಸೊ ಇದೇ ನೋಡ್ರಿ ಅವರು ಮಾಡೋರು, ಅವ್ರ ಹೆಸರು ರೇಣುಕಾ ಅಂತ. ಸೊ ಇಲ್ಲೇ ಚಕ್ಲಿ, ಸೊ ಸ್ವಲ್ಪ ಟೇಸ್ಟ್ ನೋಡಬೇಕು, ಚಲೋ ಇದ್ರೆ ಇಲ್ಲೇ ತರಿಸ್ಬೇಕು ಹಬ್ಬಕ್ಕೆ ಅಂತ ಪ್ಲ್ಯಾನ್ ಇತ್ತು. ಸೊ ಅದ್ರ ಸಂಬಂಧ ಇಲ್ಲಿ ಚಕ್ಲಿ ತೊಗೊಳತ್ತಿದ್ದೆ ನಾನು. 1/2 kg ತೊಗೊಂಡೆ. ಸೊ ತೊಗೊಂಡು ಹೊಂಟೀನಿ ನಾನು ಮನೆಗೆ. ಸೊ ಚಕ್ಲಿ ಹೆಂಗಿರ್ತಾವ ನೋಡಬೇಕು. ಸೊ ಮನೆಗೆ ಬಂದು ನಾನು ಊಟ ಮಾಡಿದೆ. ಚಪಾತಿ ಮತ್ತು ಅವ್ರೆಕಾಯಿ ಪಲ್ಯ, ಮತ್ತು ಅವ್ರೆಕಾಯಿ ಪಲ್ಯ ಅದ, ಮತ್ತು ಕೊಬ್ಬರಿ ಚಟ್ನಿ, ತೊಗರಿ ಬೇಳೆ ಪಲ್ಯ ಮತ್ತು ಮೊಸರು. ಸೊ ಬೆಸ್ಟ್ ಟೇಸ್ಟ್ ಹತ್ತೈತಿ. ಸೊ ಇದು ನೋಡ್ರಿ ನಮ್ಮ ಚಿನ್ನಿ ಕ್ಯಾಟ್ ಫುಡ್ ತಿನ್ನತ್ತೈತದು. ಸೊ ಅದಕ್ಕಂತೂ ಬರೀ ಕ್ಯಾಟ್ ಫುಡ್ಡೇ ಬೇಕು, ಅಷ್ಟು ಹಾಲದು ಏನೂ ಕುಡಿಯೋಂಗಿಲ್ಲ, ಬರೀ ಕ್ಯಾಟ್. ನೋಡ್ರಿ ಗೈಸ್, ಇದು ನಮ್ದು ವಿಡಿಯೋ. ಟ್ರಿಪ್ಪಿಗೆ ಹೋಗಿದ್ವಿ ಮುರುಡೇಶ್ವರ ಒಳಗಿನ ಇದು ಫೋಟೋ. ಸೊ ಈ ಫೋಟೋ ತೆಗಿಸ್ಕೊಳಕ್ಕೆ ಒಂದು ವಿಡಿಯೋ ಮಾಡೀನಿ ನಾನು, ಅದು ಇನ್ಸ್ಟಾಗ್ರಾಮ್ ಹೋಗೈತಿ. ಸೊ ಒಂದೇನು ಕಂಟೆಂಟ್ ಆಗ್ತೈತಿ ಅಂತೇಳಿ ಈ ಫೋಟೋ ತೆಗಿಸ್ಕೊಂಡೆ ನಾನು. ಸೊ ಅದು ವಿಡಿಯೋ ಇನ್ಸ್ಟಾಗ್ರಾಮ್ ಹೋಗೈತಿ. ಸೊ ನೋಡ್ರಿ, ಅದು ಚೆಕ್ ಮಾಡ್ರಿ. ಸೊ ಇದು ನೋಡ್ರಿ ವೀರಾನ್ ಸರ್ಲ್ಯಾಕ್ ಐತಿ. ಸೊ ಎಲ್ಲೋದ್ರೂ ಸುಮ್ಮನೆ ಬ್ಯಾಗ್ ಒಳಗೆ ಕ್ಯಾರಿ ಮಾಡ್ತೀನಿ. ಇದು ಹಾಕೋಬೇಕು, ಇನ್ನೂ ಬ್ಯಾಗ್ ಒಳಗೆ ಐಟಮ್ ಸ್ವಲ್ಪ ಹಾಕೋಬೇಕು. ಸೊ ಇಲ್ಲಿ ನೋಡ್ರಿ ನಾನು ಮಾವಿನಕಾಯಿ ಗಿಡ ಹಚ್ಚೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ದಿನ ಸ್ವಲ್ಪ ನೀರು ಹಾಕ್ತೀನಿ ನಾನು. ಒಂದು ಫುಲ್ ದೊಡ್ಡದು ಬೆಳೆದ, ಇನ್ನೊಂದು ಸ್ವಲ್ಪ ಸಣ್ಣದೈತಿ. ಸೊ ಇದು ನೋಡ್ರಿ ಬಾಳೆ ಗಿಡ ನಮ್ಮ ಗಾರ್ಡನ್ ಒಳಗೆ ಅಷ್ಟು ಎತ್ತರ ಆಗೈತಿ. ಸೊ ನೋಡೋಣ ಯಾವಾಗ ಕಾಯಿ ಬರ್ತಾವಂಥೇಳಿ. ಸೊ ಇಲ್ಲೇ ಟಬ್ ಒಳಗೆ ನೀರು ಅದಾವು. ಇವೇ ನೀರು ತಗೊಂಡು ನಾನು ಆ ಗಿಡಕ್ಕೆ ಹಾಕ್ತೀನಿ ಈಗ. ಸೊ ಡೈಲಿ ನಂದು ಇದೊಂದು ರುಟೀನ್ ಆಗಿಬಿಟ್ಟೈತಿ. ದಿನ ಈ ಗಿಡಕ್ಕೆ ನೀರು ಹಾಕ್ತೀನಿ. ಸೊ ಇವೆಲ್ಲ ಬೆಳೆದ್ಮೇಲೆ ಹೊಲ್ದಾಗ ಒಯ್ದು ಹಚ್ಬೇಕಂತ ಪ್ಲ್ಯಾನ್ ಐತಿ.
ಸೊ ಬೆಳೆಸೋಣಂತ. ಸೊ ಇದು ರಿಸಲ್ಟ್ ನಿಮಗೂ ಹಾಕ್ತಿರ್ತೀನಿ ನಾನು. ಸಾರಿ ಗೈಸ್, ನಂಗೆ ಮಮ್ಮಿ ಮನೆಯಾಗ ವಿಡಿಯೋ ತೊಗೊಳಕ್ಕೆ ಆಗಿಲ್ಲ. ಸೊ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ.